ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ನಾನು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಷ್ಟಿರಬೇಕು, ಎಷ್ಟಿತ್ತು ಅಂದರೆ ಅದು ಬಾರ್ಡರ್ ಲೈನ್ ಡೇಂಜರಸ್, ಎಷ್ಟಿತ್ತು ಅಂದರೆ ನಿಮ್ಮ ಹಾರ್ಟಿಗೆ ಅದು ಡೇಂಜರಸ್, ಇದರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಈ ಕೊಲೆಸ್ಟ್ರಾಲ್ ಲೆವೆಲ್ ನಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಇದ್ದಾಗ ನಮ್ಮಲ್ಲಿ ಏನು ಲಕ್ಷಣಗಳು ಕಾಣಬಹುದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಕೊಲೆಸ್ಟ್ರಾಲ್ ಅನ್ನೋದು ಒಂದು ಟೈಪ್ ಆಫ್ ಫ್ಯಾಟ್, ಒಂದು ವ್ಯಾಕ್ಸ್ ಥರ, ಮೇಣದ ಥರ ಇರುವಂಥ ಒಂದು ಸಬ್ಸ್ಟೆನ್ಸ್. ಆ್ಯಂಡ್ ಇದು ನಮ್ಮ ಬಾಡಿಯಲ್ಲಿ ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಕೊಲೆಸ್ಟ್ರಾಲ್ ಅನ್ನೋದು ಬಹಳ ಕೆಟ್ಟದು. ಇದರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇದರಿಂದ ಬ್ರೈನ್ ಪ್ರಾಬ್ಲಮ್ ಬರುತ್ತೆ. ಅಷ್ಟೇ ಅಲ್ಲ, ಕೊಲೆಸ್ಟ್ರಾಲ್ ಒಂದು ಲೆವೆಲಲ್ಲಿ, ಒಂದು ರೇಂಜಲ್ಲಿ ನಮ್ಮ ಬಾಡಿಗೆ ಅದು ಬೇಕಾಗತ್ತೆ. ನಿಮ್ಮ ಲೈಂಗಿಕ ಆರೋಗ್ಯಕ್ಕೆ, ನಿಮ್ಮ ಬ್ರೈನ್ ಫಂಕ್ಷನ್ನಿಗೆ, ನಿಮ್ಮ ನರಗಳ ಫಂಕ್ಷನ್ನಿಗೆ, ನಿಮ್ಮ ಬೋನ್ಸಿಗೆ, ಮಸಲ್ಸಿಗೆ, ಜೀವಕೋಶಗಳಿಗೆಲ್ಲ ಈ ಕೊಲೆಸ್ಟ್ರಾಲ್ ಬೇಕಾಗತ್ತೆ. ಸೊ ನೀವು ಯಾವಾಗ ಈ ಥರದ ರಿಪೋರ್ಟ್ಸ್ ಆಗಲಿ, ಆ ಥರ ಲಕ್ಷಣ ಆಗಲಿ, ಅಥವಾ ಯಾವಾಗ ನೀವು ಈ ಥರ ವಿಡಿಯೋಸ್ ನೋಡ್ತೀರಾ, ಒಂದು ಥಿಂಗ್ ನೆನ್ಪಿಟ್ಕೊಳ್ಳಿ, ದ್ಯಾಟ್ ನಾವೇನು ಮಾತಾಡ್ತಾ ಇದ್ದೇವೆ, ಒಂದು ರೇಂಜನ್ನು ಕ್ರಾಸ್ ಆದಾಗ ಕೆಲವೊಂದು ಸಬ್ಸ್ಟೆನ್ಸಸ್, ಕೆಲವೊಂದು ಥಿಂಗ್ಸ್ ನಿಮ್ಮ ಬಾಡಿಯಲ್ಲಿ ಒಂದು ಸ್ಪೆಸಿಫಿಕ್ ರೇಂಜಲ್ಲಿ ಇದ್ದಾಗ ನಿಮ್ಮ ಬಾಡಿ ಒಂದು ಆಪ್ಟಿಮಮ್ ಫಂಕ್ಷನನ್ನು ಮಾಡ್ತಾ ಇರುತ್ತೆ. ಬಟ್ ಆ ರೇಂಜ್ ಯಾವಾಗ ಅದು ಜಾಸ್ತಿ ಆಗಿಬಿಡುತ್ತೆ, ಕೆಲವೊಂದರಲ್ಲಿ ಅದು ಕಡಿಮೆ ಆಗಿಬಿಡುತ್ತೆ, ಆವಾಗ ಅದು ಪ್ರಾಬ್ಲಮನ್ನು ಉಂಟು ಮಾಡ್ತಾ ಇರುತ್ತೆ. ಅದೇ ರೀತಿ ಕೊಲೆಸ್ಟ್ರಾಲ್ ಸಹ. ಸೊ ಕೊಲೆಸ್ಟ್ರಾಲ್ ಅಂದಾಗ ಯಾವತ್ತೂ ನಾವು ಇದು ಕೆಟ್ಟದು, ಇದರಿಂದ ಹಾಗಾಗತ್ತೆ ಹೀಗಾಗತ್ತೆ ಅಂತ ಮಾತ್ರ ಹೇಳ್ತಾ ಇರ್ತೇವೆ. ಬಟ್ ನೆನ್ಪಿಟ್ಕೊಳ್ಳಿ, ಬಹಳಷ್ಟು ಫಂಕ್ಷನ್ಸ್ ನಮ್ಮ ಬಾಡಿಯಲ್ಲಿ ಈ ಕೊಲೆಸ್ಟ್ರಾಲ್ ಬೇಕಾಗಿತ್ತೆ. ವೈಟಮಿನ್ ಡಿ, ವೈಟಮಿನ್ ಇ, ವೈಟಮಿನ್ ಕೆ, ಇವೆಲ್ಲ ಫ್ಯಾಟ್ ಸೊಲ್ಯೂಬಲ್ ವೈಟಮಿನ್ಸ್. ಫ್ಯಾಟೇ ಇರಲಿಲ್ಲ, ಕೊಬ್ಬೇ ಇರಲಿಲ್ಲ, ಕೊಲೆಸ್ಟ್ರಾಲೇ ಇರಲಿಲ್ಲ ಅಂದಾಗ ನಮ್ಮ ಬಾಡಿ ಈ ವೈಟಮಿನ್ಸನ್ನು ನಮ್ಮ ಬಾಡಿ ಹೀರ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ. ಸೊ ಇವುಗಳ ಡೆಫಿಷಿಯನ್ಸೀಸ್ ಬರುತ್ತೆ. ಪ್ರೊಜೆಸ್ಟ್ರಾನ್ ಅನ್ನೋಂಥ ಹಾರ್ಮೋನು, ಟೆಸ್ಟೋಸ್ಟಿರಾನ್ ಹಾರ್ಮೋನು, ಇದು ಹೇಗೆ ಮಾಡಲಾಗುತ್ತೆ? ದೇ ಆರ್ ಆಲ್ ಮೇಡ್ ಅಪ್ ಆಫ್ ದಿಸ್ ಲಿಪಿಡ್ಸ್, ದಿಸ್ ಫ್ಯಾಟ್ಸ್, ಕೊಲೆಸ್ಟ್ರಾಲ್. ಸೊ ಕೊಲೆಸ್ಟ್ರಾಲ್ ಈಸ್ ಇಂಪಾರ್ಟೆಂಟ್. ಬಟ್ ವೆನ್ ಇಟ್ ಕ್ರಾಸಸ್, ಒಂದು ಲೆವೆಲ್ ಕ್ರಾಸ್ ಆದಾಗ ಕೆಲವೊಂದು ಡೇಂಜರ್ಸ್ ಅನ್ನು ಅದು ಮಾಡ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕೊಲೆಸ್ಟ್ರಾಲ್ ರೇಂಜ್ಗಿಂತ ಹೆಚ್ಚಿಗೆ ಆದಾಗ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ನಮ್ಮಲ್ಲಿ ಏನು ಲಕ್ಷಣಗಳು ಕಾಣ್ತಾ ಇರ್ಬೋದು, ಇದರ ಬಗ್ಗೆ ತಿಳ್ಕೊಳ್ಳೋಣ. ಸೆಕೆಂಡ್ಲಿ, ಆಲ್ಸೋ ರಿಮೆಂಬರ್, ಈ ಕೊಲೆಸ್ಟ್ರಾಲ್ ಅಂತ ನಾನು ಹೇಳ್ತಾ ಇದ್ದಾಗ ಇಟ್ ಈಸ್ ಜಸ್ಟ್ ನಾಟ್ ದ ಕೊಲೆಸ್ಟ್ರಾಲ್. ಲಿಪಿಡ್ ಪ್ರೊಫೈಲಲ್ಲಿ ಕೊಲೆಸ್ಟ್ರಾಲ್ ಬರುತ್ತೆ, ಟ್ರೈಗ್ಲಿಸರೈಡ್ ಬರುತ್ತೆ, ಒಳ್ಳೆಯ ಕೊಲೆಸ್ಟ್ರಾಲ್ HDL ಬರುತ್ತೆ, LDL ಬರುತ್ತೆ, ಲೈಪೋಪ್ರೋಟೀನ್ಸ್ ಬರ್ತವೆ. ಸೊ ಲೈಪೋಪ್ರೋಟೀನ್ಸ್ ಇವೆಲ್ಲ ಕಾಂಬಿನೇಷನ್ ಇಂದ ಒಂದು ಲಿಪಿಡ್ ಪ್ರೊಫೈಲ್ ಆಗ್ತಾ ಇರುತ್ತೆ. ಸೊ ಈ ಲಿಪಿಡ್ ಪ್ರೊಫೈಲಲ್ಲಿ ಇವೆಲ್ಲವೂ ಹೆಚ್ಚು ಕಡಿಮೆ ಆಗ್ತಾ ಇದ್ದಾಗ ಅದು ಈ ಸಿಂಪ್ಟಮ್ಸ್ ಅಥವಾ ಈ ಲಕ್ಷಣಗಳನ್ನು ತರ್ತಾ ಇರುತ್ತೆ. Third, now what is the optimal range of cholesterol? So we have seen that ನಮ್ಮ ಪ್ರೀವಿಯಸ್ ವಿಡಿಯೋಸಲ್ಲಿ ಒಂದು ರೇಂಜ್ ಆಫ್ ಕೊಲೆಸ್ಟ್ರಾಲ್ ಯಾವುದು ನಮ್ಮ ಹಾರ್ಟಿನ ಆರೋಗ್ಯಕ್ಕೆ ಬೇಕಾಗತ್ತೆ, ಅದು ಶುಡ್ ಬಿ ಲೆಸ್ ದೆನ್ 200 ಮಿಲಿಗ್ರಾಮ್ ಪರ್ ಡೆಸಿಲೀಟರ್. ಬಟ್ ಬಹಳಷ್ಟು ಫ್ಯಾಕ್ಟರ್ಸ್ಗಳ ಮೇಲೆ ಕೊಲೆಸ್ಟ್ರಾಲ್ ಲೆವೆಲ್ ವೇರಿ ಆಗ್ತಾ ಇರುತ್ತೆ. ಹೇಗೆ ನಾವು ಏಜ್ ಆಗ್ತಾ ಹೋಗ್ತೀವಿ, ನ್ಯಾಚುರಲಿ ಸಹ ನಮ್ಮ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಬಟ್ ಒಂದು ರೇಂಜ್ ಅರೌಂಡ್ 200 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಕಡಿಮೆ ಇತ್ತು ಅಂದರೆ ದಟ್ ಈಸ್ ವೆರಿ ಗುಡ್. ಸಪೋಸ್ ನಿಮ್ಮ ಕೊಲೆಸ್ಟ್ರಾಲ್ 200 ಇಂದ ಅರೌಂಡ್ 239 ಅಥವಾ ಅರೌಂಡ್ 240 ಮಿಲಿಗ್ರಾಮ್ಸ್ ಪರ್ ಡೆಸಿಲೀಟರ್ ಬಂತು ಅಂದರೆ ನೀವು ಬಾರ್ಡರ್ ಲೈನಲ್ಲಿ ಇದ್ದೀರಾ. ಆ್ಯಂಡ್ ಅದು 240 ಮಿಲಿಗ್ರಾಮ್ಸ್ ಪರ್ ಡೆಸಿಲೀಟರ್ಗಿಂತನೂ ಹೆಚ್ಚಿಗೆ ಬರ್ತಾ ಇದೆ ಅಂದಾಗ ಎಸ್, ಇಟ್ ಈಸ್ ರೀಚ್ ದ ಡೇಂಜರಸ್ ಲೆವೆಲ್. ಆ್ಯಂಡ್ ಇದರಿಂದ ನಿಮಗೆ ಪ್ರಾಬ್ಲಮ್ಸ್, ಕಾಂಪ್ಲಿಕೇಶನ್ಸ್ ಆಗುವಂತಹ ಚಾನ್ಸಸ್ ಇದೆ ಅಂತ ಅರ್ಥ. ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆದಾಗ ನಮಗೆ ಏನು ಲಕ್ಷಣಗಳು ಕಾಣ್ತಾ ಇರ್ಬೋದು? ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆದಾಗ ನಿಮಗೆ ಏನೂ ಲಕ್ಷಣಗಳು ಕಾಣದೇ ಇರಬಹುದು, ಅಥವಾ ಕೆಲವೊಂದು ಲಕ್ಷಣಗಳು ವಿಸಿಬಲಿ ನಮಗೆ ಕಾಣಿಸ್ತಾ ಇರಬಹುದು. ಸೊ ಈಗ ವಿಸಿಬ್ಲಿ ನಮಗೆ ಏನು ಲಕ್ಷಣಗಳು ಕಾಣಿಸ್ತಾ ಇರ್ಬೋದು? ಲೈಕ್ ನಿಮಗೆ ಕಣ್ಣಿನ ಸುತ್ತಲೂ ಆಗುವಂಥ ಝ್ಯಾಂಥೆಲೆಸ್ಮಾ ಕಾಣಿಸ್ತಾ ಇರ್ಬೋದು, ಕಣ್ಣು ಒಳಗಡೆ ಆಗುವಂತಹ ಕಾರ್ನಿಯಲ್ ರಿಂಗ್ಸ್ ಕಾಣ್ತಾ ಇರ್ಬೋದು, ಈ ಸ್ನಾಯುಗಳಲ್ಲಿ ಟೆಂಡನ್ಸಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆದಾಗ ಆ ಡೆಪಾಸಿಷನ್ಸ್ ಕಾಣ್ತಾ ಇರ್ಬೋದು. ಕೆಲವೊಬ್ಬರಿಗೆ ಏನೂ ಕಾಣಿಸ್ಲಿಕ್ಕಿಲ್ಲ, ಡೈರೆಕ್ಟ್ ಕಾಂಪ್ಲಿಕೇಶನ್ಸ್ ಕಾಣಿಸ್ತಾ ಇರ್ಬೋದು. ಚೆಸ್ಟ್ ಪೇನ್ ಬರ್ತಾ ಇರ್ಬೋದು, ಎದೆ ನೋವು ಬರ್ತಾ ಇರ್ಬೋದು.
ಹಾರ್ಟ್ ಅಟ್ಯಾಕ್ ಆಗಿಬಿಡ್ಬೋದು, ಪ್ಯಾರಾಲಿಸಿಸ್ ಆಗಿಬಿಡ್ಬೋದು, ಪೇಷಂಟಿಗೆ TIA ಆಗಬಹುದು, ಅಥವಾ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಬರ್ಬೋದು. ಸೊ ಕಾಂಪ್ಲಿಕೇಶನ್ಸ್ ಆಗಿಬಿಡ್ಬೋದು. ಆ್ಯಂಡ್ ಆವಾಗ ನಮಗೆ ಗೊತ್ತಾಗತ್ತೆ ಹೌದು ಈ ಪೇಷಂಟಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ. ಸೊ ಬಹಳಷ್ಟು ಜನರಿಗೆ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ, ಬಹಳಷ್ಟು ಜನರಿಗೆ ಕಣ್ಣಿಗೆ ಕಾಣಿಸುವಂಥ ವಿಸಿಬಲ್ ಸಿಂಪ್ಟಮ್ಸ್ ಕಾಣ್ತವೆ, ಕೆಲವೊಬ್ಬರಿಗೆ ಕಾಂಪ್ಲಿಕೇಶನ್ಸ್ ಆದಮೇಲೆ ಗೊತ್ತಾಗತ್ತೆ ಈ ವ್ಯಕ್ತಿಗೆ ಡಿಸ್ಲಿಪಿಡಿಮಿಯಾ ಇದೆ ಅಂತ. ಲೆಟ್ ಅಸ್ ಸಿ ನಾವು ಯಾವ ಯಾವ ಲಕ್ಷಣಗಳನ್ನು ನೋಡ್ತಾ ಇರ್ತೇವೆ ಇನ್ ಕೊಲೆಸ್ಟ್ರಾಲ್ ಬೀಯಿಂಗ್ ಹೈ. ನಮ್ಮಲ್ಲಿ 200 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಕಡಿಮೆ ಇರಬೇಕು. 200 to 239 ಅಂದ್ರೆ ಇದು ಬಾರ್ಡರ್ ಲೈನ್, ಅಂಡ್ ಮೋರ್ ದೆನ್ 240 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಅಂದ್ರೆ ಇದು ಡೇಂಜರಸ್ ಲೆವೆಲ್ ಆಫ್ ಕೊಲೆಸ್ಟ್ರಾಲ್. ಅದೇ ರೀತಿ ನಿಮ್ಮ LDL ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ 100ಗಿಂತ ಕಡಿಮೆ ಇರಬೇಕು. 100 to 159 ಅಂದ್ರೆ ಬಾರ್ಡರ್ ಲೈನ್, ಅಂಡ್ ಮೋರ್ ದೆನ್ 160 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಅಂದ್ರೆ ಇದು ಎಟ್ ರಿಸ್ಕ್ ಅಥವಾ ಡೇಂಜರಸ್ ಲೆವೆಲ್. ಗುಡ್ ಕೊಲೆಸ್ಟ್ರಾಲ್ HDL ಕೊಲೆಸ್ಟ್ರಾಲ್ 60 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಹೆಚ್ಚಿಗೆ ಇರಬೇಕು. ಅಂಡ್ ಸಪೋಸ್ ದಟ್ ಕಮ್ಸ್ ಬಿಟ್ವೀನ್ 40 to 59 ಅದು ಬಾರ್ಡರ್ ಲೈನ್, ಅಂಡ್ ಲೆಸ್ ದೆನ್ 40 ಬಂತು ಅಂದಾಗ ಸೊ ಇಲ್ಲಿ ನೀವು ನೋಡ್ಬೋದು ಇದು ಝ್ಯಾಂಥೆಲಸ್ಮಾ ಅಂತ ನಾವೇನ್ ಹೇಳ್ತಾ ಇರ್ತೇವೆ. ಈ ತರ ಕಣ್ಣಿನ ಸುತ್ತಲೂ ಎಲ್ಲ ಈ ತರ ಯೆಲ್ಲೋಯಿಶ್ ಡೆಪಾಸಿಟ್ಸ್ ಆಗ್ತಾ ಇರ್ತವೆ. ಹೀಗಿತ್ತು ಅಂದಾಗ ಇದು ಕೆಲವೊಮ್ಮೆ ಕೊಲೆಸ್ಟ್ರಾಲ್ ಅಥವಾ ಈ ಲಿಪಿಡ್ ಜಾಸ್ತಿ ಆದಾಗ ಈ ತರ ಆಗ್ತಾ ಇರ್ಬೋದು. ಬಹಳಷ್ಟು ಬೇರೆ ಕಂಡೀಷನ್ಸ್ ಅಲ್ಲೂ ನಾವು ಈ ತರ ನೋಡ್ತಾ ಇರ್ತೇವೆ, ಡಯಾಬಿಟಿಸ್ ಅಲ್ಲಿ, ಲಿವರ್ ಪ್ರಾಬ್ಲಮ್ ಅಲ್ಲಿ, ಹೈಪೋಥೈರಾಯ್ಡಿಸಮ್ ಅಲ್ಲಿ. ಸೊ ಇವೆಲ್ಲ ಬೇರೆ ಬೇರೆ ಕಂಡೀಷನ್ಸ್ ಅಲ್ಲೂ ಬರ್ಬೋದು. ಬಟ್ ಈವನ್ ಯಾವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇರುತ್ತೆ ಆವಾಗ ಸಹ ನಾವು ಈ ರೀತಿಯ ಈ ಚೇಂಜಸ್, ಈ ಲಿಪಿಡ್ ಡೆಪಾಸಿಟ್ಸ್ ಅನ್ನ ನೋಡ್ತಾ ಇರ್ತೇವೆ. ಸೊ ಇಲ್ಲೂ ನೋಡ್ಬೋದು ನೀವು ಈ ಕಣ್ಣಿನ ಸುತ್ತಲೂ ಈ ತರ ಯೆಲ್ಲೋಯಿಶ್ ಒಂದು ಸ್ವಲ್ಪ ಯೆಲ್ಲೋಯಿಶ್ ಟಿಂಜ್ ಕಾಣ್ತಾ ಇದೆ. ಇದನ್ನ ನಾವು ಝ್ಯಾಂಥೆಲಸ್ಮಾ ಅಂತ ಹೇಳ್ತಾ ಇರ್ತೇವೆ. ಅಂಡ್ ಕೆಲವೊಮ್ಮೆ ಏನಾಗತ್ತೆ ಈ ಕಣ್ಣಲ್ಲಿ ಈ ತರದ ಒಂದು ರಿಂಗ್ ಕಾಣಿಸ್ತಾ ಇರುತ್ತೆ, ಆರ್ಕಸ್ ಸೆನಿಲಿಸ್ ಅಂತ. ಇದು ಒಂದು ಈ ತರ ಈ ಫ್ಯಾಟಿ ಸಬ್ಸ್ಟೆನ್ಸ್ ಇಲ್ಲಿ ಡೆಪಾಸಿಟ್ ಹಾಕೊಂಡು ಈ ತರ ರಿಂಗ್ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಒಂದು ರಿಂಗ್ ಕಾಣ್ತಾ ಇದೆ, ಇಲ್ಲಿ ಈ ಬೆಳ್ಳಿಗೆ ಈ ತರ ಕಾಣಿಸ್ತಾ ಇರುವಂತ ಒಂದು ರಿಂಗು. ಇದು ಡೆಪಾಸಿಷನ್ ಆಫ್ ಕೊಲೆಸ್ಟ್ರಾಲ್. ಎಕ್ಸಸ್ ಕೊಲೆಸ್ಟ್ರಾಲ್ ಯಾವಾಗ ಹೆಚ್ಚಿಗೆ ಆಗತ್ತೆ ಈ ತರ ಕಣ್ಣಲ್ಲಿ ಈ ತರ ಡೆಪಾಸಿಷನ್ ಆಗ್ತಾ ಇರ್ಬೋದು, ಆರ್ಕಸ್ ಸೆನಿಲಿಸ್ ಅಂತ ಹೇಳ್ತಾ ಇರ್ತೇವೆ. ಕೆಲವೊಮ್ಮೆ ಈ ಲಿಪಿಡ್ ಕೊಲೆಸ್ಟ್ರಾಲ್ ಜಾಸ್ತಿ ಹಾಕೊಂಡು ನಿಮ್ಮ ಟೆಂಡನ್ಸ್ ಅಲ್ಲೆಲ್ಲ ಇದು ಡೆಪಾಸಿಟ್ ಆಗ್ಲಿಕ್ಕೆ ಶುರು ಆಗ್ಬೋದು. ಒಂಥರ ಗಡ್ಡೆಗಳ ತರ ನಿಮ್ಗೆ ಫೀಲ್ ಆಗ್ತಾ ಇರ್ಬೋದು. ಅಂಡ್ ನೀವು ನೋಡ್ಬೋದು ಇಲ್ಲೂ ಸಹ ಈ ಲಿಪಿಡ್ ಡೆಪಾಸಿಟ್ಸ್ ಆಗ್ತಾ ಇದಾವೆ. ಸೊ ಇವು ಟೆಂಡನ್ ಝ್ಯಾಂಥೋಮಾಸ್. ಅಂಡ್ ಇನ್ನೊಂದು ಸಿಂಪ್ಟಮ್ ಯೂಶುವಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ನಾವು ಕಾಮನ್ಲಿ ನೋಡ್ತಾ ಇರ್ತೇವೆ ಅಂಜೈನಾ ಅಥವಾ ಈ ಎದೆ ನೋವು ಬರ್ತಾ ಇರೋದು, ಚೆಸ್ಟ್ ಪೇನ್ ಬರ್ತಾ ಇರೋದು. ಸೊ ಇದು ಹೈ ಕೊಲೆಸ್ಟ್ರಾಲ್ ಒಂದು ರಿಸ್ಕ್ ಫ್ಯಾಕ್ಟರ್ ಈ ಅಂಜೈನಾಗೆ. ಇದು ಯಾಕಾಗತ್ತೆ, ಯಾವಾಗ ಈ ಹೈ ಇದ್ದಂತ ಕೊಲೆಸ್ಟ್ರಾಲ್ ರಕ್ತನಾಳಗಳನ್ನ ಸಂಕುಚಿತಗೊಳಿಸ್ತಾವೆ, ಅಲ್ಲಿ ಒಳಗಡೆ ಡೆಪಾಸಿಟ್ ಹಾಕೊಂಡು ರಕ್ತ ಸಪ್ಲೈ ಕಡಿಮೆ ಆಗತ್ತೆ ನಿಮ್ಮ ಹಾರ್ಟಿಗೆ. ಅಂಡ್ ನಿಮ್ಮ ಇದ್ರಿಂದ ಏನಾಗತ್ತೆ ನಿಮ್ಗೆ ನೋವು ಬಂದಂಗ ಆಗ್ತಾ ಇರುತ್ತೆ. ಸೊ ಈ ಕೊಲೆಸ್ಟ್ರಾಲ್ ಲೆವೆಲ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಈ ರಕ್ತನಾಳದಲ್ಲಿ ಬ್ಲಡ್ ಹೋಗೋದೇ ಕಡಿಮೆ ಆಗಕ್ ಶುರು ಆಗತ್ತೆ. ಸೊ ಬ್ಲಡ್ ಸಪ್ಲೈ ಕಡಿಮೆ ಆಗತ್ತೆ, ಆಕ್ಸಿಜನ್ ಕಡಿಮೆ ಆಗತ್ತೆ, ಅಂಡ್ ಅದರಿಂದ ಪೇಷಂಟಿಗೆ ಈ ತರ ನೋವು ಬಂದಂಗ ಆಗತ್ತೆ. ಸೊ ಯೂಶುವಲಿ ಯಾವಾಗ ಪೇಷಂಟ್ ಏನಾದ್ರು ಎಕ್ಸರ್ಸೈಸ್ ಮಾಡಿದ್ರು, ಇಮೋಷನಲ್ ಸ್ಟ್ರೆಸ್ ಆಯ್ತು, ಬಹಳ ಟೆನ್ಷನ್ ಆಯ್ತು, ಈ ತರದ ಕಂಡೀಷನ್ಸ್ ಅಲ್ಲೆಲ್ಲ ಅದು ನಿಮ್ಗೆ ಈ ತರ ಪೇನ್ ಬಂದ್ಬಿಡ್ಬಹುದು. ಸೊ ಎಸ್ಪೆಷಲಿ ನೀವೇನಾದ್ರೂ ಒಂದು ಎಕ್ಸರ್ಟ್ ಮಾಡ್ತಾ ಇದ್ದೀರಾ, ಬಹಳ ನೀವು ಸ್ಟೆಪ್ಸ್ ಹತ್ತುತ್ತಾ ಇದ್ದೀರಾ ಅಥವಾ ಓಡ್ತಾ ಇದ್ದೀರಾ, ಎಕ್ಸರ್ಷನ್ ಇದೆ ಆವಾಗ, ಅಥವಾ ಕೆಲವೊಂದು ನೀವು ಸಿವಿಯರ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ, ಆವಾಗ ನಿಮ್ಗೆ ಈ ತರ ನೋವು ಬರ್ಬೋದು. ನಿಮ್ಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ಬೋದು, ಎದೆ ನೋವು ಬಂದಂಗ ಆಗ್ಬೋದು, ನೀವು ನಿಮ್ಗೆ ತುಂಬಾ ಸ್ವೆಟ್ಟಿಂಗ್ ಆಗ್ಬೋದು, ವಾಮಿಟಿಂಗ್ ಬಂದಂತ ಸೆನ್ಸೇಷನ್ ಆಗ್ಬೋದು, ಅಥವಾ ಉಸಿರಾಡ್ಲಿಕ್ಕೆ ಆಗದೆ ಇರ್ಬೋದು, ಏನೋ ಬಹಳ ಭಾರವಾದ ನಿಮ್ಮ ಎದೆ ಮೇಲೆ ಹಾಕಿದಂತ ಫೀಲಿಂಗ್ ಆಗ್ತಾ ಇರ್ಬೋದು, ತುಂಬಾ ಟೈಟ್ ಆಗಿ ನಿಮ್ಮ ಎದೆ ಹಿಡ್ದಂಗ ಆಗ್ತಾ ಇರ್ಬೋದು. ಸೊ ಇವೆಲ್ಲ ಸಿಂಪ್ಟಮ್ಸ್ ಇರ್ತಾವೆ ದಟ್ ನಿಮ್ಮ ರಕ್ತನಾಳಗಳಲ್ಲಿ ಸರಿಯಾಗಿ ರಕ್ತ ಸಪ್ಲೈ ಆಗ್ತಾ ಇಲ್ಲ, ರಕ್ತ ಸರಿಯಾಗಿ ಹೋಗ್ತಾ ಇಲ್ಲ ಅಂತ. ಸೊ ಇದನ್ನ ನಾವು ಎಥಿರೋಸ್ಕ್ಲಿರೋಸಿಸ್ ಅಂತ ಹೇಳ್ತಾ ಇರ್ತೇವೆ. ಯಾವಾಗ ಈ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಹಾಕೊಂಡು ಇಲ್ಲಿರುವ ರಕ್ತನಾಳಗಳನ್ನ ಬ್ಲಾಕ್ ಮಾಡ್ತಾ ಇರುತ್ತೆ, ಯಾವಾಗ ನೀವು ಏನಾದ್ರೂ ಎಕ್ಸರ್ಷನ್ ಮಾಡ್ತೀರಾ, ನೀವು ಹೆವಿ ಎಕ್ಸರ್ಸೈಸ್ ಮಾಡ್ತೀರಾ, ಅಥವಾ ನಿಮ್ಗೆ ಸ್ಟ್ರೇನ್ ಆಗಿದೆ, ಆವಾಗ ನಿಮ್ಗೆ ಎಡಿಕ್ವೇಟ್ಲಿ ನಿಮ್ಗೆ ಬ್ಲಡ್ ಸಪ್ಲೈ ಸಿಗ್ತಾ ಇರೋದಿಲ್ಲ, ಆಕ್ಸಿಜನ್ ಸಿಗೋದಿಲ್ಲ, ಅಂಡ್ ಆವಾಗ ನಿಮ್ಮ
ಬಾಡಿ ಈ ತರ ಸಿಂಪ್ಟಮ್ಸ್ ಅನ್ನ ತೋರಿಸ್ಲಿಕ್ಕೆ ಶುರು ಮಾಡುತ್ತೆ. ಇದನ್ನ ನಾವು ಅಂಜೈನಾ ಅಂತ ಹೇಳ್ತಾ ಇರ್ತೇವೆ, ಆರ್ ಚೆಸ್ಟ್ ಪೇನ್. ಸೊ ಅದೇ ರೀತಿ ಸಪೋಸ್ ನಿಮ್ಮ ಬ್ರೇನ್ಸ್ ಅಲ್ಲಿ ಇರುವಂತ ರಕ್ತನಾಳಗಳಲ್ಲಿ ಈ ತರದೇನಾದ್ರೂ ಬ್ಲಾಕೇಜ್ ಆಯ್ತು ಅಂದಾಗ ಏನಾಗತ್ತೆ, ರಕ್ತ ಸಪ್ಲೈ ಸರಿ ಆಗ್ತಾ ಇರೋದಿಲ್ಲ. ಸೊ ಆವಾಗ ಸಹ ಪೇಷಂಟ್ಸ್ ಕೆಲವೊಂದು ಸಿಂಪ್ಟಮ್ಸ್, ಕೆಲವೊಂದು ಲಕ್ಷಣಗಳನ್ನ ತೋರಿಸ್ಬೋದು. ಪೇಷಂಟಿಗೆ ಬ್ಯಾಲೆನ್ಸೇ ತಪ್ಪೋದಂಗ ಆಗ್ತಾ ಇರ್ಬೋದು, ಕೆಲವೊಮ್ಮೆ ಪೇಷಂಟಿಗೆ ತಲೆ ತಿರುಗದಂಗ ಆಗ್ತಾ ಇರ್ಬೋದು, ಕನ್ಫ್ಯೂಷನ್ ಆದಂಗ ಆಗ್ತಾ ಇರ್ಬೋದು, ಮಾತಾಡ್ಲಿಕ್ಕೆ ಕೆಲವೊಮ್ಮೆ ಸ್ಪಷ್ಟವಾಗಿ ಮಾತು ಬರದೇ ಇರಬಹುದು, ಈ ದೃಷ್ಟಿ ಸ್ವಲ್ಪ ಮಂಜಾದಂಗ ಆಗ್ತಾ ಇರ್ಬೋದು. ಸೊ ಇದು ಸಪೋಸ್ ಬಹಳ ಕಡಿಮೆ ಬ್ಲಾಕ್ ಆಗಿದೆ ಅಂದಾಗ ಈ ತರದ ಸಿಂಪ್ಟಮ್ಸ್ ಬಂದು ಪೇಷಂಟ್ ಚೇತರಿಸ್ಕೊಳ್ತಾ ಇರಬಹುದು. ಬಟ್ ಸಪೋಸ್ ಈ ತರ ಕಂಪ್ಲೀಟ್ಲಿ ಇದು ಬ್ಲಾಕ್ ಆಗಿ ಹೋಗ್ಬಿಡ್ತು, ಇಲ್ಲಿ ಪೂರ್ತಿ ರಕ್ತ ಸಪ್ಲೈ ಕಟ್ ಆಗ್ಬಿಡ್ತು ಅಂದಾಗ ಏನಾಗತ್ತೆ, ಈ ಪ್ಯಾರಾಲಿಸಿಸ್ ಆಗ್ಬಿಡತ್ತೆ. ಸೊ ಈ ತರ ಕನ್ಫ್ಯೂಷನ್ ಆಗೋದು, ತಲೆ ತಿರುಗೋದು, ಬ್ಯಾಲೆನ್ಸ್ ಲೂಸ್ ಆಗೋದು ಬಹಳಷ್ಟು ಕಂಡೀಷನ್ಸ್ ಅಲ್ಲಿ ನಾವು ನೋಡ್ತಾ ಇರ್ತೇವೆ. ಬಟ್ ನೀವು ನೆನ್ಪಿಟ್ಕೊಳ್ಬೇಕು, ಈ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ರಕ್ತನಾಳಗಳನ್ನ ಬ್ಲಾಕ್ ಮಾಡಿದಾಗಲೂ ಸಹ ಈ ತರದ ಸಿಂಪ್ಟಮ್ಸ್ ಬರ್ತಾ ಇರಬಹುದು. ಸೊ ಲಾಸ್ ಆಫ್ ಬ್ಯಾಲೆನ್ಸ್ ಇರ್ಬೋದು, ತಲೆ ತಿರುಗೋದಿರ್ಬೋದು, ಕನ್ಫ್ಯೂಷನ್ ಆದಂಗ ಆಗೋದು, ಏನ್ ಮಾತಾಡ್ತಾ ಇದಾರಂತಾನೆ ಪೇಷಂಟಿಗೆ ಒಂದೆರಡು ನಿಮಿಷ ಗೊತ್ತೇ ಆಗೋದಿಲ್ಲ, ಮಾತು ಸರಿಯಾಗಿ ಬರ್ತಾ ಇರೋದಿಲ್ಲ, ದೃಷ್ಟಿ ಮಂಜಾಗ್ಲಿಕ್ಕೆ ಶುರುವಾಗತ್ತೆ. ಸೊ ಅದನ್ನ ನಾವು TIA ಅಂತ ಹೇಳ್ತಾ ಇರ್ತೇವೆ, ಟ್ರಾನ್ಸಿಯಂಟ್ ಇಶ್ಕಿಮಿಕ್ ಅಟ್ಯಾಕ್. ಅಂದ್ರೆ ಟ್ರಾನ್ಸಿಯಂಟ್ ಅಂದ್ರೆ ಸ್ವಲ್ಪ ಹೊತ್ತು ಇರತ್ತದು, ಇಶ್ಕಿಮಿಯಾ ಅಂತ ಹೇಳಿದ್ರೆ ಬ್ಲಡ್ ಸಪ್ಲೈ ಕಡಿಮೆ ಆದಂತಹ ಕಂಡೀಷನ್. ಸೊ ಟ್ರಾನ್ಸಿಯಂಟ್ ಇಶ್ಕಿಮಿಕ್ ಅಟ್ಯಾಕ್ ಅಂತ. ಸೊ ಅದು ಒಂದ್ಸಲ ಅದು ಸ್ವಲ್ಪ ಹೊತ್ತಿರತ್ತೆ, ಆಮೇಲೆ ಪೇಷಂಟ್ ರಿಕವರ್ ಆಗ್ಬಿಡ್ತಾನೆ. ಫುಲ್ಲಿ ಆದಾಗ ಅದನ್ನ ನಾವು ಸ್ಟ್ರೋಕ್ ಅಂತ ಹೇಳ್ತಾ ಇರ್ತೇವೆ, ಅಂತ ಪ್ಯಾರಾಲಿಸಿಸ್. ಒಂದು ಪಾರ್ಟಿನ ಒಂದು ನಮ್ಮ ಬಾಡಿಯ ಹಾಫ್ ಪಾರ್ಟೇ ಆವಾಗ ಕೆಲಸ ಮಾಡ್ತಾ ಇರೋದಿಲ್ಲ. ಅದೇ ರೀತಿ ನಿಮ್ಮ ಕಾಲಿನಲ್ಲಿ ಇರುವಂತಹ ರಕ್ತನಾಳಗಳಲ್ಲೂ ಸಹ ಈ ತರ ಫ್ಯಾಟ್ ಬಿಲ್ಡಪ್ ಆಗ್ಬಿಡ್ತು ಅಂದಾಗ, ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಿ ಈ ತರ ಅದು ಬ್ಲಾಕ್ ಮಾಡ್ತಾ ಇದೆ ಅಂದಾಗ ಏನಾಗ್ಬೋದು, ನಿಮ್ಮ ಕಾಲಿನಲ್ಲಿ ಇರುವಂತ ರಕ್ತನಾಳಗಳು ಸಹ ಎಫೆಕ್ಟ್ ಹಾಕೊಂಡು ನಿಮ್ಗೆ ಇಲ್ಲಿ ಪೇನ್ ಬರ್ತಾ ಇರ್ಬೋದು. ಸಪೋಸ್ ನೀವು ನಡಿತಾ ಇದ್ದೀರಾ, ಏನಾದ್ರೂ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ, ಸ್ಟೆಪ್ಸ್ ಹತ್ತಾ ಇರ್ತೀರಾ, ನಿಮ್ಗೆ ಇಲ್ಲೆಲ್ಲ ಇಡೀ ಕಾಲ್ ಸೋತು ಬರೋದು, ಕಾಲ್ ನೋವು ಬರೋದು, ಈ ತರದೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು. ಬಿಕಾಸ್ ಇವು ರಕ್ತನಾಳಗಳನ್ನ ತುಂಬಾ ಸಂಕುಚಿತಗೊಳಿಸ್ಬಿಡ್ತವೆ ಯಾವಾಗ ಇದು ಈ ಡೆಪಾಸಿಷನ್ ಜಾಸ್ತಿ ಆಗುತ್ತೆ. ಇನ್ನೊಂದು ಕಾಂಪ್ಲಿಕೇಶನ್ ಅಂತ ಹೇಳಿದ್ರೆ, ಕೆಲವೊಮ್ಮೆ ಇಲ್ಲಿ ಇರುವಂತಹ ಈ ಬ್ಲಾಕೇಜ್ ಅಥವಾ ಇದೇನಿದೆ ಈ ಪ್ಲಾಕು, ಇದನ್ನ ಬಿಟ್ಕೊಂಡು ಇಲ್ಲಿಂದ ರಪ್ಚರ್ ಹಾಕೊಂಡು ಬೇರೆ ಕಡೆ ಸಹ ಹೋಗ್ಬಿಡ್ಬೋದು, ಅಲ್ಲಿನ ರಕ್ತನಾಳಗಳನ್ನು ಸಹ ಅದು ಬ್ಲಾಕ್ ಮಾಡ್ಬಿಡ್ಬೋದು. ನೀವು ನೋಡಿದ್ರಿ ಯಾವ ಯಾವ ಲಕ್ಷಣಗಳು ಬರ್ಬೋದು, ಯಾವ ಯಾವ ವಿಸಿಬಲ್ ಸೈನ್ಸ್ ಅನ್ನ ನಾವು ನೋಡ್ಬೋದು, ಯಾವ ಯಾವ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಬಹಳಷ್ಟು ಸಲ ಇವೆಲ್ಲ ಲಕ್ಷಣಗಳು ಬೇರೆ ಬಹಳ ಕಂಡೀಷನ್ಸ್ ಅಲ್ಲೂ ಬರ್ತಾ ಇರ್ತವೆ. ಕೆಲವೊಮ್ಮೆ ಪೇಷಂಟ್ಸ್ ಅದ್ರ ಬಗ್ಗೆ ವರಿ ಮಾಡ್ತಾರೆ, ಕೆಲವೊಮ್ಮೆ ಪೇಷಂಟ್ಸ್ ಬಾದರ್ ಮಾಡೋದೇ ಇಲ್ಲ. ಬಟ್ ಸಪೋಸ್ ನೀವು ಒಂದು ಏಜ್ ಕ್ರಾಸ್ ಆಗಿದ್ದೀರಾ, ನಿಮಗೆ ಬೇರೆ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ, ಬೊಜ್ಜು ಜಾಸ್ತಿ ಇದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಈ ಥರ ಹಾರ್ಟ್ ಡಿಸೀಸ್ ಎಕ್ಸೆಟ್ರಾ ಇದ್ದಾವೆ, ಸ್ಮೋಕ್ ಮಾಡ್ತಾ ಇದ್ದೀರಾ, ಡ್ರಿಂಕ್ ಮಾಡ್ತಾ ಇದ್ದೀರಾ, ಸೊ ನೀವೊಂದು ಐಡಿಯಲ್ ಕ್ಯಾಂಡಿಡೇಟ್ ಆಗ್ತೀರಾ ಈ ಥರದ್ದೆಲ್ಲ ಈ ಥರದ ಪ್ರಾಬ್ಲಮ್ಸನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ. ಡಿಸ್ಲಿಪಿಡಿಮಿಯಾ ಆಗ್ಬೋದು, BP ಆಗ್ಬೋದು, ಶುಗರ್ ಆಗ್ಬೋದು, ಇವೆಲ್ಲ ಬರಲಿಕ್ಕೆ. ಸೊ ನೀವು ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ಒನ್ಸ್ ಇನ್ ಅ ವೈಲ್ ನಿಮ್ಮ ಈ ಲಿಪಿಡ್ ಪ್ರೊಫೈಲನ್ನು ಟೆಸ್ಟ್ ಮಾಡ್ಕೊಳ್ಬೇಕು. ಸಪೋಸ್ ನಿಮ್ಮ ಶುಗರು, ಲಿಪಿಡು ಏನೇ ಹೆಚ್ಚು ಕಡಿಮೆ ಇತ್ತು ಅಂದರೆ ನೀವು ಕೆಲವೊಂದು ಚೇಂಜಸ್ ಮಾಡಿಕೊಂಡು ಅದನ್ನು ಕಂಟ್ರೋಲಿಗೆ ತರಲಿಕ್ಕೆ ನಾವು ಟ್ರೈ ಮಾಡ್ಬೋದು. ನೀವೆಲ್ಲ ಮಾಡಿದಾಗ್ಲೂ ಕಂಟ್ರೋಲ್ ಆಗಲಿಲ್ಲ ಅಂದಾಗ ಕೆಲವೊಂದು ಔಷಧಿಗಳನ್ನು ಸಹ ನಾವು ಇಂಟರ್ವ್ಯೂನ್ ಮಾಡಿಕೊಂಡು ನಿಮಗೆ ಕೊಡಬಹುದು. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಟು ರೆಕಾಗ್ನೈಸ್ ಈ ಥರದ ಸಿಂಪ್ಟಮ್ಸ್ ಇದರಿಂದಾನೂ ಆಗ್ತಾ ಇರಬಹುದು, ಈ ಥರದ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಈ ಥರ ಸಿಂಪ್ಟಮ್ಸ್ ಬರ್ತಾ ಇರಬಹುದು. ಸೊ ನಾನು ಡಾಕ್ಟರ್ ಹತ್ರ ಹೋಗಬೇಕು, ಒಂದ್ಸಲ ಡಿಸ್ಕಸ್ ಮಾಡಬೇಕು, ರಿಪೋರ್ಟ್ಸನ್ನು ನೋಡ್ಕೊಳ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ದಟ್ ಈಸ್ ಆಲ್ ಅಬೌಟ್ ಸಿಂಪ್ಟಮ್ಸ್ ಆಫ್ ಹೈ ಕೊಲೆಸ್ಟ್ರಾಲ್. ಸೊ ನಮ್ಮ ಕಮಿಂಗ್ ವಿಡಿಯೋಸಲ್ಲಿ ನಾವು ಈ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಿರೋದನ್ನು ಕಡಿಮೆ ಮಾಡಲಿಕ್ಕೆ ಏನೇನು ಮಾಡಬಹುದು, ಏನು ಔಷಧಿಗಳಿದ್ದಾವೆ, ಇವೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.